Hello students, today we will solve 8th class 8th chapter 8.1. Already in first video we solved the first one. Now let's move on the second one. It is a subtraction. Let's do the sums. Yes, see here. Subtract this one. ಇಲ್ಲಿ ಫ್ರಾಮ್ ಇರುವುದರಿಂದ ಇದನ್ನು ಮೊದಲಿಗೆ ಹಚ್ಕೋತೀವಿ, ನಂತರ ಇದನ್ನು ಹಚ್ಕೋತೀವಿ. ಈ ಎಲ್ಲ ಚಿಹ್ನೆಗಳು ಏನದಾವಲ್ಲ ಇವು ಬದಲಾವಣೆ ಆಗ್ತಾವ. ಯಾಕಂದ್ರೆ ಇಲ್ಲಿ ಮೈನಸ್ಸಿಂದ ಏನು ಮಾಡ್ತೀವಿ ನಾವು ಸಬ್ಸ್ಟ್ರಾಕ್ಟ್ ಅದಲ್ಲ, ಮೈನಸ್ಸಿಂದ ಇವು ಏನಾಗ್ತಾವ ನಾವು ಗುಣಾಕಾರ ಈ ಚಿಹ್ನೆಗಳಿಗೆ ಮಲ್ಟಿಪ್ಲೈ ಮಾಡಿದಾಗ ಸಂಖ್ಯೆಗಳು ಏನಾಗ್ತಾವ ಚೇಂಜ್ ಆಗ್ತಾವ. ಇಲ್ಲಿ ಪ್ಲಸ್ ಐತಿ, ಪ್ಲಸ್ಸಿಗೆ ಮೈನಸ್ ಮಾಡಿದಾಗ ಪ್ಲಸ್ ಮೈನಸ್ ಆಕೈತಿ, ಪ್ಲಸ್ ಇದ್ದಿದ್ದು ಮೈನಸ್ ಮಾಡಿದ್ರೆ ಪ್ಲಸ್ ಆಗ್ತೈತಿ, ಮೈನಸ್ಸಿಗೆ ಪ್ಲಸ್ ಮಾಡಿದ್ರೆ ಮೈನಸ್ ಆಕೈತಿ, ಪ್ಲಸ್ಸಿಗೆ ಮೈನಸ್ ಇಂಟು ಮಾಡಿದ್ರೆ ಮೈನಸ್ ಆಕೈತಿ. ಅದಕ್ಕಾಗಿ ಈ ಚಿಹ್ನೆಗಳು ಏನಾಗ್ತಾವೆ ಎಲ್ಲನೂ ಚೇಂಜ್ ಆಗ್ತಾವ. ಈಗ ಆ್ಯಸ್ ಇಟ್ ಈಸ್ ನಾವು ಲೆಕ್ಕವನ್ನು ನೋಡೋಣಂತ. 12 ಒಳಗೆ 4 ತೆಗೆದ್ರೆ 8 ಉಳಿತೈತಿ. 9 ಒಳಗೆ ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಏನದ ಮೈನಸ್ ಅದ, ಮೈನಸ್ ಬಂತು. ಸೊ 9 ಒಳಗೆ 7 ತೆಗೆದ್ರೆ 2ab ಉಳಿತು. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ, ಪ್ಲಸ್ ಇರ್ತೀವಿ. 5 ಒಳಗೆ 3 ತೆಗೆದ್ರೆ 2b ಉಳಿತೈತಿ. ನೆಕ್ಸ್ಟ್ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ, ಮೈನಸ್ ಇಟ್ಕೋರಿ. ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಆಕೈತಿ. ಸೊ ಇವನು ಎರಡು ಆ್ಯಡ್ ಮಾಡಿದಾಗ ನಮ್ಮ ಆನ್ಸರ್ ಏನು ಬರ್ತೈತಿ 15 ಬರ್ತೈತಿ. ದಿಸ್ ಈಸ್ ಅ ಸೆಕೆಂಡ್ ಒನ್. ಫ್ರಾಮ್ ಅನ್ನೋದನ್ನು ಮೊದಲಿಗೆ ಇಟ್ಕೊಂಡೇವಿ, ನೆಕ್ಸ್ಟನ್ನು ಇಲ್ಲಿ ಇಟ್ಕೊಂಡೇವಿ. ಇವಾಗ ಏನು ಮಾಡೋಣ, ಚಿಹ್ನೆಗಳನ್ನು ಬದಲಾವಣೆ ಮಾಡೋಣ. ಪ್ಲಸ್ ಇದ್ದಿದ್ದ ಮೈನಸ್ ಆಕೈತಿ, ಪ್ಲಸ್ ಇದ್ದಿದ್ದ ಮೈನಸ್ ಆಕೈತಿ, ಮೈನಸ್ ಇದ್ದಿದ್ದ ಪ್ಲಸ್ ಆಕೈತಿ. ದೊಡ್ಡ ಚಿಹ್ನೆ ಸಂಖ್ಯೆ ಮೈನಸ್ ಅದ, ಮೈನಸ್ ಇಟ್ಕೋತೇವಿ. ಸೊ ಪ್ಲಸ್ ಇಂಟು ಮೈನಸ್ ಆಗ್ತೈತಿ. ಸಾರಿ, ಇದು ಪ್ಲಸ್ ಅದ, ಪ್ಲಸ್ ಇಂಟು ಮೈನಸ್ ಆಗ್ತೈತಿ. ಸೊ ಇದನ್ನು ನಾವು ಕಳೆದಾಗ 2xy ಬರ್ತೈತಿ. ಮೈನಸ್ ಪ್ಲಸ್ ಆಗ್ತೈತಿ. ದೊಡ್ಡ ಸಂಖ್ಯೆ ಮೈನಸ್ ಅದ. ಸೊ ಕೂಡಿಸಿದಾಗ 7yz ಬರ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ. ಸೊ ಪ್ಲಸ್ ಇಂಟು ಮೈನಸ್ ಆಗ್ತೈತಿ. ಕಳೆದಾಗ 5zx ಬರ್ತೈತಿ. ಇಲ್ಲಿ ಯಾವುದೂ ನಮ್ಗೆ ಎಕ್ಸ್ಪ್ರೆಷನ್ ಇಲ್ಲ. ಸೊ ಇದು ಏನಾಗ್ತೈತಿ ಆ್ಯಸ್ ಇಟ್ ಈಸ್ ಇಷ್ಟ ಬರ್ತೈತಿ. ಓಕೆ, ಲೆಟ್ಸ್ ಮೂವ್ ಆನ್ ಸೆಕೆಂಡ್ ಒನ್. ಈಗ ಮೂರನೇ ಲೆಕ್ಕವನ್ನು ನೋಡೋಣಂತ. ನಾವು ಏನು ಮಾಡಬೇಕು, ಫ್ರಾಮ್ ಅಂತಿರೋದ್ರಿಂದ ಇದನ್ನು ಮೊದಲು ಹಚ್ಕೋತೀವಿ, ನಂತರ ಇದನ್ನು ಹಚ್ಕೋತೀವಿ. ಆಲ್ರೆಡಿ ನಾ ಈಗ ಫ್ರಾಮ್ ಅಂತಿರೋದನ್ನು ಮೊದಲಿಗೆ ಹಚ್ಕೊಂಡೇನಿ. ಸೊ ಲೆಕ್ಕ ಕರೆಕ್ಟ್ ಆಗಲಿ ಅಥವಾ ನಮಗೆ ಕರೆಕ್ಟಾಗಿ ತಿಳಿಲಿ ಅನ್ನೋದಕ್ಕಾಗಿ ನ್ಯೂಮರಿಕಲ್ ಇದ್ದಲ್ಲಿ ನ್ಯೂಮರಿಕಲ್ ಇಡೋಣಂತ. ಆಮೇಲೆ ಇಕ್ವೇಷನ್ ಸೇಮ್ ಯಾವುದಾವ ಅವು ಮೊದಲು ತೊಗೋಣಂತ. ಚಿಹ್ನೆ ಜೊತೆಗೆ ಇಕ್ವೇಷನ್ನ ನಾವು ಸರಿಯಾದ ರೀತಿಯಾಗಿ ಜೋಡಿಸ್ಕೊಂಡಾಗ ನಾವು ಮಾಡುವಂಥ ಲೆಕ್ಕದೊಳಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನ್ಯೂಮರಿಕಲ್ ಪಾರ್ಟ್ ಇಲ್ಲದ. ಸೊ ಮತ್ತಿಲ್ಲಿ ಇದು ನ್ಯೂಮರಿಕಲ್ ಪಾರ್ಟ್ ಎಲ್ಲದ ನೋಡ್ರಿ. ಇದ್ರೊಳಗೆ ನ್ಯೂಮರಿಕಲ್ ಪಾರ್ಟ್ ಇಲ್ಲದ ಏನದ 10 ಅದಲ್ಲ. ಈ -10 ಮೊದಲಿಗೆ ಇಟ್ಕೊಂಡಂತ. ನೆಕ್ಸ್ಟ್ ಪಿ ಇರುವಂಥ ಇಕ್ವೇಷನ್ಸ್ ಎಲ್ಲದ ಇಲ್ಲದ. ಸೊ ಪಿ ಇರುವಂಥ ಇಕ್ವೇಷನನ್ನು ಏನು ಮಾಡೋಣ ಅಂತ ಪಿ ಕೆಳಗನ ಇಟ್ಕೋನು. ನೆಕ್ಸ್ಟ್ ಏನದ ಕ್ಯೂ ಅದ. ಕ್ಯೂ ಟರ್ಮ್ಸ್ ಎಲ್ಲದ ಇಲ್ಲದ. +7 ಅದ. ನೆಕ್ಸ್ಟ್ ಏನದ ಪಿ ಕ್ಯೂ ಇರುವಂಥ ಇಕ್ವೇಷನ್ಸ್ ಇಲ್ಲದ. -3 PQ ಅದ. ನೆಕ್ಸ್ಟ್ ಏನೈತಿ ಪಿ ಕ್ಯೂ ಸ್ಕ್ವೇರ್ ಅದ. ಪಿ ಕ್ಯೂ ಸ್ಕ್ವೇರ್ ಇರುವಂಥ ಟರ್ಮ್ಸ್ ಎಲ್ಲದ ಇಲ್ಲಿ ಇಲ್ಲದ. 5 PQ ಸ್ಕ್ವೇರ್. ಇದರ ಜೊತೆಗೆ ನಾವು ಚಿಹ್ನೆಗಳನ್ನು ಆ್ಯಸ್ ಇಟ್ ಈಸನ್ನು ಇಟ್ಕೋಬೇಕಾಗ್ತೈತಿ. ಇದರಿಂದ ಪಿ ಸ್ಕ್ವೇರ್ ಕ್ಯೂ ಅದ. ಪಿ ಸ್ಕ್ವೇರ್ ಎಲ್ಲದ ಇಲ್ಲದ. ಸೊ ಇದರ ಚಿಹ್ನೆ ಏನಿರ್ತೈತಿ ಪ್ಲಸ್ ಇರ್ತೈತಿ. ಸೊ ಆ್ಯಸ್ ಇಟ್ ಈಸ್ ಇಟ್ಕೊಂಡಿವಿ. ಈಗ ನಾವು ಏನು ಮಾಡ್ಬೇಕಾ, ಚಿಹ್ನೆಗಳನ್ನು ಬದಲಾವಣೆ ಮಾಡ್ಬೇಕಾ. ಇಲ್ಲೇ ಮೈನಸ್ ಇದ್ದಿದ್ದ ಪ್ಲಸ್ ಆಕೈತಿ, ಮೈನಸ್ ಇದ್ದಿದ್ದ ಪ್ಲಸ್ ಆಕೈತಿ, ಪ್ಲಸ್ ಇದ್ದಿದ್ದ ಮೈನಸ್. ಹಿಯರ್ ಇಟ್ ಈಸ್ ಪ್ಲಸ್ ಮೈನಸ್. ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದದ ಪ್ಲಸ್ ಅದ. ಇಲ್ಲಿ ಪ್ಲಸ್ ಅದ ಇದು. ಸೊ ಪ್ಲಸ್ಸನ್ನು ಇಟ್ಕೋತೀವಿ. ಪ್ಲಸ್ ಆಕೈತಿ. ಇದೇನಾಕೈತಿ 28 ಆಗತ್ತೆ. ಇಲ್ಲಿ ಏನಾಕೈತಿ +5. ಇಲ್ಲಿ ಏನಾಗ್ತೈತಿ ಮೈನಸ್ ಆಕೈತಿ. ಮೈನಸ್ ಪ್ಲಸ್ ಆಗ್ತೈತಿ. ಇದೇನಾಕೈತಿ 18 ಕ್ಯೂ ಆಗತ್ತೆ. ಇಲ್ಲೇ ಪ್ಲಸ್ ಅಗೇನ್ ಪ್ಲಸ್ ಆಗ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಪ್ಲಸ್ ಅದ. ಕೂಡಿಸಿದಾಗ ಏನಾಕೈತಿ 8 PQ. ನೆಕ್ಸ್ಟ್ ಮೈನಸ್ ಪ್ಲಸ್ ಆಗ್ತೈತಿ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅದ. ಸೊ 7P ಸ್ಕ್ವೇರ್ ಆಗ್ತೈತಿ. +- ಅಗೇನ್ ಮೈನಸ್ ಆಗ್ತೈತಿ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ PQ ಸ್ಕ್ವೇರ್. ಹೋಪ್ ಗೈಸ್ ಯು ಆಲ್ ಆರ್ ಅಂಡರ್ಸ್ಟ್ಯಾಂಡ್.